ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬಂದಾಗ ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಲಿ ಪಂಚ ಗ್ಯಾರಂಟಿ ಅಂತಾರೆ. ಹೆಂಗಸರಿಗೆ 6 ತಿಂಗಳಿಗೆ 3 ತಿಂಗಳಿಗೆ ಎಲೆಕ್ಷನ್ ಬಂತು, ಚನ್ನಪಟ್ಟಣ ಎಲೆಕ್ಷನ್ನು, ಸಂಡೂರು ಮತ್ತು ಶಿಗ್ಗಾಂವಿ ಎಲೆಕ್ಷನ್ ಬಂತು, ಹೆಂಗಸರ ಅಕೌಂಟಿಗೆ ದುಡ್ಡು ಬಂತು, ಆಮೇಲೆ ಪತ್ತೆ ಇಲ್ಲ. ಲೋಕಸಭಾ ಚುನಾವಣೆ ಬರ್ತಾಯಿದೆ, ಲೋಕಸಭಾ ಚುನಾವಣೆ ಟೈಮಲ್ಗಡೆ ಕೊಟ್ಟರು, ಆಮೇಲೆ ಮತ್ತೆ ಪತ್ತೆ ಇಲ್ಲ. ಚುನಾವಣೆಗೋಸ್ಕರ ಒಂದು ಗೃಹಲಕ್ಷ್ಮಿ ಕೊಡ್ತಾರೆ. ಅದಾದ ನಂತರ 5 kg ಅಕ್ಕಿ ಕೊಡ್ತೀನಿ ಅಂತೇಳಿ ಹೇಳಿದರು, ತಾನು ಎಕ್ಸ್ಟ್ರಾ 10 kg ಅಂತೇಳಿ ಹೇಳಿದರು. ಕೊನೆಗೆ 5 ಕೇಂದ್ರ ಸರ್ಕಾರದ 5 ಜೊತೆಗೆ 5 ಸೇರಿಸ್ಕೊಡ್ತೀನಿ ಅಂದರು. ಅದಕ್ಕೆ 170 ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ ಹೇಳಿದರು. ಇವಾಗ ಅದರಲ್ಲೇ ನೀವು ಖರೀದಿ ಮಾಡಿ, ಜೋಳ ಖರೀದಿ ಮಾಡಿ, ಆರೋಗ್ಯಕ್ಕೆ ಒಳ್ಳೆಯದು. ಭಾಳ ಜನ ಡಯಾಬಿಟಿಕ್ಕು, ಒಬೆಸಿಟಿ ಇರುವಂಥ ಪೇಷಂಟ್ಸ್ ಇದ್ದಾರೆ. ಖರೀದಿ ಮಾಡಿ ಅದನ್ನು ಜನಕ್ಕೆ ಕೊಡೋವಂಥ ಕೆಲಸನ ಮಾಡ್ಬೋದು. ಆದರೆ ಸರ್ಕಾರ ಅದ್ರ ಬಗ್ಗೆ ಅದ್ರ ಒಂದು ಕಾರ್ಯಪ್ರವೃತ್ತನೇ ಆಗಲ್ಲ. ಅದಕ್ಕೋಸ್ಕರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೋಸ್ಕರವಾಗಿ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ರಾಗಿ, ಜೋಳ ಅನ್ನೋದು ಇವತ್ತು ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಹಾಗಾಗಿ ಇದನ್ನು ಸರ್ಕಾರ ತಕ್ಷಣಕ್ಕೆ ಆ ಖರೀದಿಗೆ ಆ ಕೆಲಸವನ್ನು ಅವರು ಮಾಡಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಹಾಲಿಗೆ ಪ್ರೋತ್ಸಾಹ ಧನವನ್ನು 7 ರೂಪಾಯಿ ಕೊಡ್ತೀವಿ ಅಂತೇಳಿ 5 ರೂಪಾಯಿ ಅಷ್ಟೇ ಕೊಟ್ಟಿರೋವಂಥದ್ದು. ಅದನ್ನು ಕೂಡ ರೈತನ ವಿಚಾರದಲ್ಲಿ ಅದನ್ನು ಹಾಲಿನ ಬೆಲೆ ಜಾಸ್ತಿ ಮಾಡ್ತಾರೆ, ಆದರೆ ಪ್ರೋತ್ಸಾಹದ ಬೆಲೆ ಮಾತ್ರ ಕೊಡೋದೇ ಇಲ್ಲ. ಈ ಕೆಲಸ ಆಗ್ತಾಯಿದೆ. ಪಂಚ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಕೊಟ್ಟರು, ಶಕ್ತಿ ಯೋಜನೆ ಅಂತೇಳಿ ಹೇಳ್ಬಿಟ್ಟು ಎಲ್ಲ KSRTC ಇರ್ಬೋದು, ಬೇರೆ ಬೇರೆ ಅವು ವಿಭಾಗಗಳೇನಿದ್ದಾವೆ ಅವೆಲ್ಲವೂ ಕೂಡ ಮುಚ್ಚಿ ಇವತ್ತು ಬಸ್ಸನ್ನು ರಿಪೇರಿ ಮಾಡಿದಂಥ ಸ್ಥಿತಿಗೆ ಹೊರಟೋಗಿದೆ. ಅದು ಶಕ್ತಿ ಯೋಜನೆ ನಡೀತಾ ಇದೆ ಅಂತ ಒಂದು ಅನುಕೂಲನ ಇನ್ನು ಇದು ಕೊಡೋದು ಬಿಟ್ಟರೆ, ಆದರೆ ನಿರುದ್ಯೋಗ ನಿಧಿ ಅಂತ ಏನಿತ್ತಲ್ಲ, ನಮಗೆ ಉದ್ಯೋಗ ಭತ್ಯೆ ಕೊಡ್ತೀವಿ ಅಂತೇಳಿ ಹೇಳಿದರು, ನಮಗೆ ಯುವ ನಿಧಿ ಅಂತ ಇವತ್ತವರೆಗೂ ಸ್ಟಾರ್ಟೇ ಮಾಡಲಿಲ್ಲ. ಆದರೂ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿ ಅಂತೇಳಿ ಹೇಳಿ ಪ್ರತಿ ವೇದಿಕೆಯಲ್ಲೂ ಬರೀ ಅದೇ ತಮಟೆ ಹೊಡಿತಾರೆ ಹೊರತು, ಅದರ ಆಚೆಗೆ ಒಂದು 3 ಗ್ಯಾರಂಟಿ ಯೋಜನೆಗಳು ಅದರಿಂದ ನಮ್ಮ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಇನ್ನೂ ಜಾಸ್ತಿ ಮಾಡ್ತಾ ಇರೋವಂಥದ್ದು ಬಿಟ್ಟರೆ ಬೇರೆ ಏನು ಕೆಲಸಗಳಾಗ್ತಾ ಇಲ್ಲ. ಒಂದು ಸಂಕ್ಷಿಪ್ತವಾಗಿ 1-2 ವಿಚಾರಗಳನ್ನ ಹೇಳ್ತೇನೆ ನಾನು. ನಮ್ಮ ಸರ್ಕಾರ ಇರಬೇಕಾದ್ರೆ ನಾವು ಕೇಂದ್ರ ಸರ್ಕಾರದಿಂದ ಇವತ್ತೂ ಕೂಡ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳ್ಬಿಟ್ಟು ನಾವು 6,000 ರೂಪಾಯಿನ 51 ಲಕ್ಷ ಜನ ರೈತರಿಗೆ ನಾವು ಕೊಡ್ತಾ ಬರ್ತಾಯಿದ್ದೀವಿ. 51 ಲಕ್ಷಕ್ಕೆ ಇಲ್ಲಿವರೆಗೂ ನಮಗೆ ಹೆಚ್ಚು ಕಡಿಮೆ ಒಂದು 3.5 ಲಕ್ಷ ಕೋಟಿ ರೂಪಾಯಿನ ನಾವು ದುಡ್ಡು ಕೊಟ್ಟಿದ್ದೀವಿ. ನಿಮಗೆ ಅದರದ್ದು ಡೀಟೇಲ್ಸನ್ನು ಕೂಡ ನಾನು ಕಳಿಸ್ಕೊಡ್ತೀನಿ. ಅದಕ್ಕೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇಷ್ಟು ವರ್ಷಗಳಲ್ಲಿ ಕೊಟ್ಟಿರೋಂಥದ್ದು. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ 4,000 ರೂಪಾಯಿ ಅದಕ್ಕೆ ಸೇರಿಸ್ಕೊಡ್ತೀವಿ ಅಂತೇಳಿ ಹೇಳಿದರು. ಆ 4,000 ರೂಪಾಯಿನೂ ಕೊಟ್ಟರು. ಬಸವರಾಜ ಬೊಮ್ಮಾಯಿ ಇರೋಗ್ಲೂ ಕೂಡ ಕಂಟಿನ್ಯೂ ಆಯಿತು. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ನಿಲ್ಲಿಸಿದ್ದು, ಪುನರಾರಂಭನೂ ಮಾಡಲೇ ಇಲ್ಲ. 4,000 ರೂಪಾಯಿನೂ ಕೂಡ ಟೋಪಿ ಹಾಕಿದೆ. ಈ ಒಂದು ನಮ್ಮ ಸರ್ಕಾರ ಇರಬೇಕಾದ್ರೆ ರೈತರ ಸಾಲದ ಮೇಲೆ ಏನಿತ್ತು ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ಮನ್ನಾ ಮಾಡುವಂಥ ಕೆಲಸವನ್ನು ಮಾಡಿದ್ದು ಈ ಸರ್ಕಾರ. ಅದ್ರ ಮುಂದೆ ಯೋಚನೆಯೂ ಮಾಡ್ತಾಯಿಲ್ಲ. 25,000ವರೆಗೂ ನಾವು ಸಾಲ ಮನ್ನಾನೂ ಕೂಡ ನಾವು ಮಾಡಿದ್ದು. APMC ಕಾಯ್ದೆನೂ ಕೂಡ ನಾವು ಬದಲಾವಣೆಯನ್ನು ತೊಗೊಂಬಂದಿದ್ದು. ನಮಗೆ ಸಾಕಷ್ಟು ನಮಗೆ ಹನಿ ನೀರಾವರಿಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದು. ಹಾಗೆ ಪ್ರಧಾನಮಂತ್ರಿಯವರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ಅಲ್ಲಿ ಸಾಲದ ಮೊತ್ತವು 3 ಲಕ್ಷದಿಂದ 5 ಲಕ್ಷನೂ ಕೂಡ ಏರಿಸಿದ್ದಾರೆ. ಫಸಲ್ ಬಿಮಾ ಯೋಜನೆಯಲ್ಲಿ ಇವತ್ತವರೆಗೂ ಕೂಡ 1,75,000 ಕೋಟಿ ರೂಪಾಯಿನ ನಾವು ನೀಡಿದ್ದೀವಿ. ಈ ಎಲ್ಲ ಕೆಲಸಗಳು ಮಾಡಿದ್ದೀವಿ. ನಾನು ನಿಮಗೆ ತುಂಬ ಡೀಟೇಲಾಗಿ ಅದನ್ನು ಹೇಳೋಕ್ಕೆ ಹೋಗಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಬರೀ ಪಂಚ ಗ್ಯಾರಂಟಿನ ಕೊಟ್ಟು ಅಧಿಕಾರಕ್ಕೆ ಬಂತು ಅಂತ ಭಾವಿಸ್ಬೇಡಿ. ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಮಾಡ್ತೀವಿ ಅಂದರು. ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಮಾಡ್ತೀವಿ ಅಂದರೆ ಇವತ್ತವರೆಗೂ ಅದ್ರ ಬಗ್ಗೆ ಯೋಚನೆಯೇ ಇಲ್ಲ. ಗೊಬ್ಬರನ ಖರೀದಿ ಮಾಡ್ತೀವಿ ಅಂದರೆ ಸಗಣಿ ಮಲೆಯಲ್ಲಿ ಇರುತ್ತಲ್ಲ, ತಿಪ್ಪೆನಲ್ಲಿರೋ ತಿಪ್ಪೆ ಗೊಬ್ಬರನ ಖರೀದಿ ಮಾಡ್ತೀವಿ ಅಂದರು. ಅದ್ರ ಬಗ್ಗೆನೂ ಮಾಡಲಿಲ್ಲ. ಇಲ್ಲಿವರೆಗೂ ನೋಡಿ, ನಮ್ಮ ಮೈಸೂರಿನಲ್ಲಿ ಸರಗೂರಿನಲ್ಲಿ ಹುಲಿಗಳ ಕಾಟ ಎಷ್ಟಾಗಿದೆ ಅಂತೇಳಿ ಹೇಳಿದರೆ, ಅದು ಬಂದು ರೈತನನ್ನು ಅಟ್ಯಾಕ್ ಮಾಡಿ ಇವತ್ತು ರೈತರ ಹತ್ಯೆಗಳಾಗ್ತಾ ಇದ್ದಾವೆ. ಇಡೀ ರಾಜ್ಯದಲ್ಲಿ 2.5 ವರ್ಷದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ 84 ಜನ ಸತ್ತೋಗಿದ್ದರೆ 85,000 ಒಟ್ಟು ಪ್ರಕರಣಗಳು ಸಂಭವಿಸಿದವೆ. ಅದರಲ್ಲಿ 35,000 ಪ್ರಕರಣಗಳಿಗೆ ಇವತ್ತರೆಗೂ ಪರಿಹಾರನ ಕೂಡ ಕೊಟ್ಟಿಲ್ಲ. ಈಗ ಇಲ್ಲಿವರೆಗೂ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಅಂದರೆ ಉತ್ತರ ಕರ್ನಾಟಕದಲ್ಲೂ ಆಗಿದೆ, ಮಲೆನಾಡಿನಲ್ಲೂ ಆಗಿದೆ. ಅವುಗಳಿಗೆ ಪರಿಹಾರ ಕೊಡಬೇಕು. ಅದು NDRF ಅಲ್ಲಿ ಕೊಡ್ತಿರೋ, SDRF ಅಲ್ಲಿ ಕೊಡ್ತೀರೋ, ಏನೇ ಮಾಡಬೇಕು ಅಂದರೆ ಸಮೀಕ್ಷೆನ ಮಾಡಬೇಕಾಗುತ್ತೆ. ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ. ಅದು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕಾಫಿ ಬೋರ್ಡ್ ಇರ್ಬೋದು, ಅಥವಾ ಸಂಬಂಧಪಟ್ಟಂಥ ರೇಷ್ಮೆ ಇಲಾಖೆ ಇರ್ಬೋದು. ಇವ್ರ ಹತ್ರ ಬಂದು ನಮಗೆ ಫಸ್ಟು ಅದಕ್ಕೆ ಹೋಗಿ ಸ್ಪಾಟ್ ವೆರಿಫಿಕೇಷನ್ ಎಲ್ಲ ಮಾಡಿ ಬಂದು ರಿಪೋರ್ಟನ್ನು ಕೊಟ್ಟಾದಮೇಲೆ ಅದು DC ಆಫೀಸಿಂದ ಚೀಫ್ ಸೆಕ್ರೆಟರಿಗೆ ಹೋಗುತ್ತೆ, ಅಲ್ಲಿಂದ ಸೆಂಟ್ರಲಿಗೆ ಹೋಗುತ್ತೆ. ಇಲ್ಲಿವರೆಗೂ ಕೂಡ ಸಮೀಕ್ಷೆನೇ ನಡೆಸಿಲ್ಲ ಇವರು ಬರೀ ಏನು ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವಂಬರ್ ಕ್ರಾಂತಿ, ನಿನ್ನ ಡಿಸೆಂಬರ್ನಲ್ಲಿ ಭ್ರಾಂತಿ, ಅದು ಈ ಥರ ಪ್ರಾರಂಭ ಆಗಿದೆ. ಅಷ್ಟು ಬಿಟ್ಟರೆ ಭ್ರಾಂತಿ ಬಿಟ್ಟರೆ ಇವ್ರದ್ದು ಏನೂ ನಡೀತಾನೆ ಇಲ್ಲ. ಹೀಗಾಗಿದೆ. ಆಮೇಲೆ
ಇವತ್ತರೆಗೂ ಕೂಡ ರಾಜ್ಯದಲ್ಲಿ ನಾವು ಏನೋ ಬಂದುಬಿಟ್ರೆ ಕೃಷಿಗೆ ಅಭಿವೃದ್ಧಿಗೋಸ್ಕರ ನೀರಾವರಿ ಯೋಜನೆಗೋಸ್ಕರ 1.5 ಲಕ್ಷ ಕೋಟಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು. ಇವತ್ತರೆಗೂ ಕೂಡ ಅದ್ರ ಬಗ್ಗೆ ಇವ್ರ ಮಾತೇ ಇಲ್ಲ. ನೋಡಿ, ಕನಿಷ್ಠ ಬೆಂಬಲ ಬೆಲೆ ಇದೆಯಲ್ಲ, ಅದು ಆಯೋಗದ ಸಲಹೆಯಂತೆ ಮಾಡ್ತೀವಿ ಅಂತಲೇ ಹೇಳಿದರು. ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿಲ್ಲ. ರೈತರು ಹೋರಾಟಕ್ಕೆ ಸಂಬಂಧಪಟ್ಟಾಗಿ ಯಾವುದಾದ್ರು ಪ್ರಕರಣಗಳು ದಾಖಲಾಗಿತ್ತು, ಅವ್ರ ಮೇಲೆ ಪೊಲೀಸರ ಮೇಲೆ ಏನೋ ಒಂದು ಮಾಡಿರ್ತಾರೆ, ಒಂದು ಸ್ಥಳದಲ್ಲಿ ಆ ಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡೋಂಗಿಲ್ಲ ಮಾಡಿರ್ತಾರೆ, ಅಂಥವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಹೇಳಿ ಕೇಸ್ ಹಾಕಿದ್ರಲ್ಲ, ಆ ಕೇಸ್ಗಳು ವಾಪಸ್ ತೊಗೊಳ್ತೀವಿ ಅಂತ ಹೇಳಿದ್ರು. ಅದನ್ನ ಇಲ್ಲಿವರೆಗೂ ತೊಗೊಳ್ಳಿಲ್ಲ. ಬೆಳೆ ಸಾಲದ ಮಿತಿ ಏನಿದೆಯಲ್ಲ ಅದನ್ನು 15 ಲಕ್ಷಕ್ಕೆ ಏರಿಸ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವತ್ತರೆಗೂ ಮಾತೇ ಇಲ್ಲ. ಹಾಗೆ ನೇಗಿಲು ತುಡಿತ ಯೋಜನೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ಭೂರಹಿತ ಕೃಷಿಕರು ಯಾರಿದ್ದಾರೆ, ಯಾರ ಮನೆಯಲ್ಲಿ ಅವರಿಗೆ ಇದೇ ಇರಲ್ಲ, ಅವರಿಗೆ ಕೃಷಿ ಭೂಮಿ ಇರಲ್ಲ, ಆದರೆ ಬೇರೆಯವ್ರ ಭೂಮಿನ ಅವರು ಉಳುಮೆನ ಮಾಡ್ತಿರ್ತಾರೆ, ಗುತ್ತಿಗೆ ಆಧಾರದ ಮೇಲೆ ಉಳುಮೆ ಮಾಡ್ತಾರೆ, ಅವರ ಅಭಿವೃದ್ಧಿಗೋಸ್ಕರ 500 ಕೋಟಿ ನೀಡ್ತೀವಿ ಅಂತೇಳಿ ಹೇಳಿದರು. ಅದನ್ನು ಕೂಡ ಪ್ರಾರಂಭವೂ ಆಗಲಿಲ್ಲ, ಅದರ ಬಗ್ಗೆ ಮಾತನ್ನು ಕೂಡ ಇಲ್ಲ. ಆಮೇಲೆ ಜಲಚೇತನ ಆಂದೋಲನ ಅಂತೇಳಿ ಅದರ ಅಡಿಯಲ್ಲಿ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಏನಿದೆ ಅದಕ್ಕೆ 100% ಸಹಾಯಧನ ನೀಡ್ತೀವಿ ಅಂತೇಳಿ ಹೇಳಿದರು. ಇದನ್ನು ಯಾವುದನ್ನು ಕೂಡ ಮಾಡಿಲ್ಲ. ಹಾಗಾಗಿ ಇವೆಲ್ಲದನ್ನು ಮಾಡಬೇಕು. ಬರೀ ಹೇಳಿಕೆ ಕೊಟ್ಟು ನೀವು 2.5 ವರ್ಷ ಆಯಿತು. 2.5 ವರ್ಷ ಆದ್ರೂ ಕೂಡ ಈಗ ಸಿದ್ದರಾಮಣ್ಣ ಮುಖ್ಯಮಂತ್ರಿ, ಅದಾದ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಅವ್ರ ಪರ ಎಷ್ಟು ಜನ ಕೈ ಎತ್ತಿದ್ದಾರೆ, ಸಿದ್ದರಾಮಣ್ಣನ ಪರವಾಗಿ ಇವತ್ತು ಯಾರು ಕೈ ಎತ್ತೋರು ಎಷ್ಟು ಜನ ಇದ್ದಾರೆ. ಇವ್ರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲಿ ರಾಜಣ್ಣಂಗೆ ಚಿತಾವಣೆ ಕೊಡಬೇಕಾ, ಇಲ್ಲಿ ಈ ಕಡೆ ಜಮೀರ್ ಅಹಮದ್ಗೆ ಹೋಗ್ಬಿಟ್ಟು ಅವ್ರ ಕೈಲಿ ಹೇಳಿಕೆ ಕೊಡಿಸ್ಬೇಕಾ? ಇದು ಬಿಟ್ಟರೆ ಸಿದ್ದರಾಮಣ್ಣ ಇನ್ನೇನು ಮಾಡ್ತಾನೆ ಇಲ್ಲ. ರೈತರ ಬಗ್ಗೆ ನಾವು ಒಬ್ಬ ಪ್ರತಿಪಕ್ಷವಾಗಿ, ಒಂದು ಜವಾಬ್ದಾರಿಯುತವಾದ ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಳಿಲ್ಲ ಅಂತಂದರೆ ಇವ್ರದ್ದು ಕುರ್ಚಿಯ ಜಗ್ಗಾಟದಲ್ಲಿ ರೈತರು ಈಗ ಆಲ್ರೆಡಿ ಹೈರಾಣ ಆಗಿದ್ದಾರೆ. ಅವರನ್ನು ಮರ್ತೇ ಬಿಟ್ಟುಬಿಡ್ತಾರೆ. ಇವರಿಗೆ ಅಧಿಕಾರ ಅಷ್ಟೇ ಬೇಕು. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರು, ನಮ್ಮ ರೈತ ಮೋರ್ಚಾ ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕಣ್ಣ, ಇವರೆಲ್ಲರ ನೇತೃತ್ವದಲ್ಲಿ ನಾವು ರೈತರ ಪರವಾಗಿ ಧ್ವನಿ ಎತ್ತ ಕೆಲಸವನ್ನು ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಹಾಗೂ ರಾಜ್ಯ ಮಟ್ಟದಲ್ಲಿ ನಾವು ಮಾಡಿ, ಅದಾದ ನಂತರ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು. ಈ ಸರ್ಕಾರನ ಎಚ್ಚರಿಸಬೇಕು. ಯಾಕಂದರೆ ಇನ್ನು 2.5 ವರ್ಷ ನಾವೇನು ಸರ್ಕಾರ ಏನೂ ಮಾಡೋಕ್ಕಾಗಲ್ಲ, ಅವ್ರು ಇದ್ದೇ ಇರ್ತಾರೆ. ಆದರೆ ಆ 2.5 ವರ್ಷದಲ್ಲಿ ರೈತರಿಗೆ ಅನ್ಯಾಯ ಆಗಬಾರ್ದು, ಅವರಿಗೆ ನ್ಯಾಯನ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಪಕ್ಷ ಎಲ್ಲ ಕಡೆಯೂ ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆಯನ್ನು ಮಾಡಿದೆ. ಇನ್ನು 3 ದಿನಗಳ ಕಾಲ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳಿರ್ತವೆ. ನಾವು ಹಾಗಾಗಿ ಮಂಡ್ಯಕ್ಕೂ ಬಂದು ಈ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದು, ಈಗ ತಾಲೂಕು ಮಟ್ಟದಿಂದ ಪತ್ರಿಕಾಗೋಷ್ಠಿಗಳು ಆರಂಭ ಆಗಿದೆ ಇವತ್ತಿಂದ. ಈಗ ಫಸ್ಟು ನಿಮಗೆ ಒಂದು ಯಾವುದೇ ಹೋರಾಟ ಮಾಡಬೇಕು ಅಂತೇಳಿ ಹೇಳಿದ್ರು ಯುದ್ಧಕ್ಕೆ ಹೊರಟಿದ್ದೀವಿ ಅಂತ ಹೇಳಬೇಕಲ್ವಾ. ಹಾಗಾಗಿ ಯುದ್ಧದ ಕಹಳೆಯನ್ನು ಮೊಳಗಿಸ್ತಾ ಇದ್ದೀವಿ ಇವಾಗ. ಆಯಿತು, ಬರ್ತಾಯಿದ್ದೀವಿ ಯುದ್ಧಕ್ಕೆ ಅಂತ. ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ, ಆಯಿತು, 1 ನಿಮಿಷ. ಈಗ ನಾವು ಇಲ್ಲಿಂದ ಇವತ್ತು ನಾವು ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ, ಯಾವ ವಿಚಾರಗಳನ್ನು ಕೈಗೆತ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ.